ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಅದೇ ನಿಮಗೆ ಮೊನ್ನೆ ಫ್ಲಿಪ್ಕಾರ್ಟ್ ಲಿಂಕ್ ಹಾಕಿದ್ನಲ್ಲ, ಅದು ಈಗ ಕ್ಲಿಕ್ಕೇಬಲ್ ಆಗ್ಯದಲ್ಲ. ಸೊ ಮೆಣಸಿನ್ಕಾಯಿ ಹಾಕೋರೋಷ್ಟು ಸ್ವಲ್ಪ ಮಿಕ್ಸ್ ಮಾಡ್ರಿ ಹಂಗೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತಿನ ಬ್ರೇಕ್ಫಾಸ್ಟ್ ನಾವು ಅವಲಕ್ಕಿ ಸುಸ್ಲಾ ಅಂತ ಮಾಡ್ತೀವಿ. ಸೊ ಅದನ್ನು ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ನಾವು ಆನಿಯನ್ನ, ಮೆಣಸಿನ್ಕಾಯಿ, ಟೊಮೊಟೊ ಹೋಗಲಿ ಇಟ್ಕೊತೀನಿ. ಸೊ ಆಮೇಲೆ ನಿಮಗೆ ತೋರಿಸ್ತೀನಿ. ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್. ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸೊ ಇವತ್ತು ನಾನು ಅವಲಕ್ಕಿ ಸುಸ್ಲಾ ಮಾಡ್ಲತ್ತೀನಿ. ಆಮೇಲೆ ಸೈಡಿಗೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಡು ಕುಡಿತೀನಿ. ಈಗ ಆನಿಯನ್ ಕಟ್ ಮಾಡ್ಲತ್ತೀನಿ. ಆನಿಯನ್ ಕಟ್ ಮಾಡ್ಕೊಳತ್ತೀನಿ. ಆಮೇಲೆ ಮೆಣಸಿನ್ಕಾಯಿ, ಟೊಮೊಟೊ ಮತ್ತು ಕೊತ್ತಂಬರಿ ಅದೆಲ್ಲ ಕಟ್ ಮಾಡಿ ಇಟ್ಕೊತೀನಿ. ಆಮೇಲೆ ತೋರಿಸ್ತಾನೆ. ಸೊ ಅದೇ ನಿಮಗೆ ಮೊನ್ನೆ ಫ್ಲಿಪ್ಕಾರ್ಟ್ ಲಿಂಕ್ ಹಾಕಿದ್ನಲ್ಲ, ಅದು ಈಗ ಕ್ಲಿಕ್ಕೇಬಲ್ ಆಗ್ಯದಲ್ಲ. ಸೊ ಯಾರಿಗಾನ ಬೇಕು ಅದು ಪ್ರಾಡಕ್ಟ್ಸ್ ಅಂತಂದ್ರೆ ಅದು ಈಗ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ ಅದು ಲಿಂಕ್ ಓಪನ್ ಆಗ್ತದೆ, ಪ್ರಾಡಕ್ಟ್ಸ್ ಲಿಂಕ್ ಓಪನ್ ಆಗ್ತದೆ, ನೀವು ಆರ್ಡ್ರ್ ಮಾಡ್ಕೋಬೋದು. ಅವನಿಗೆ ಒಂದಿವ್ಸ ಹಾಲು ಕಾಶ್ ಕೊಡ್ತೀನಿ, ನಿಂಗೆ ಸಪ್ಪನ್ ಚಹಾ ಇಡ್ತೀನಿ, ನಾನು ಒಂದಿಟ್ಟು ಚಹಾ ಮಾಡ್ಕೋತೀನಿ. ಸೊ ಈಗ ಸಪ್ಪಂದು ಚಹಾ ಮತ್ತು ನಮಗೆ ಚಹಾ ಮಾಡ್ಕೊಳತ್ತೀನಿ. ನಮ್ಮ ಮಮ್ಮಿ ಮೆಣಸಿನ್ಕಾಯಿ ಕಟ್ ಮಾಡಿಕೊಡತ್ತಾರೆ, ನಾನು ಚಹಾ ಮಾಡತ್ತೀನಿ ಅಂತ ಹೇಳಿ. ಏನು ಹ್ಞೂ ಅದೇ ಕಾಸ್ತೀನಿ ಕಡೆ. ಇವತ್ತಿನ ಹಾಲು ಹಾಕಿ ಕಾಸಿ ಇಡ್ತೀನಿ, ನೀವು ತರ ಚಹಾ ಮಾಡಿ. ಇದು ನೋಡ್ರಿ, ಇದು ನಾವು ಅವಲಕ್ಕಿ ಇದು ಯೂಸ್ ಮಾಡ್ತೀವಿ. ದೀಪ ಅಂತದಲ್ಲ, ಇದು ಯೂಸ್ ಮಾಡ್ತೀವಿ ಅವಲಕ್ಕಿ ಪ್ಯಾಕೆಟ್. ಸೊ ಅದರಿಂದ ಚಂದ ಆಗ್ತದೆ ಅವಲಕ್ಕಿ. ಒಂದು ಯಾವುದೋ ತಂದಿದ್ವಿ ಮೊನ್ನೆ, ವೈಟ್ ಕಲರ್ ಪ್ಯಾಕೆಟ್, ಅದು ಅಷ್ಟು ಸರಿ ಬಂದಿಲ್ಲ. ಅಪ್ಪಾಗ ನಿನಗೆ ನನಗೆ ಮಲ್ಯಾರೆ ಬಂದು ಕುಡಿತಾನೆ ಈಗ ನಾಷ್ಟ ಆದ್ಮೇಲೆ, ಹೌದಿಲ್ಲ? ಅದು ಇದು ಶುಂಠಿ ಚಾಪಡಿ ಆಗ್ಯದೇನು? ಇದೇ ರೆಡ್ ಲೇಬಲ್. ಮೊದಲು ನ್ಯಾಚುರಲ್ ರೆಡ್ ಲೇಬಲ್ ಅಂತ ಇತ್ತದು, ಶುಂಠಿ ಹಾಕಿದ್ದೇ ಇರ್ತದೆ, ಅದಕ್ಕೆ ಶುಂಠಿ ಹಾಕೋದು ಬೇಕಾಗಿಲ್ಲ. ಬಟ್ ಇದು ನಾರ್ಮಲ್ ಚಾಪಡಿ ಅದ, ರೆಡ್ ಲೇಬಲ್ ಅಂತ ಹೇಳಿ. ಇದಕ್ಕೆ ಶುಂಠಿ ಬೇಕಾದ್ರೆ ಹಾಕೋಬೋದು, ಇಲ್ಲ ನಡೀತು ಅನ್ನೋರು ಹಾಗೆ ಇದ್ರಾಗೆ ಕುಡಿಬೋದು ಬರೀ ಚಾಪತಿ ಹಾಕೊಂಡು. ಸೊ ಈಗ ನೋಡ್ರಿ ಏನೇನು ಬೇಕಂತಂದ್ರೆ, ಆನಿಯನ್ ಕಟ್ ಮಾಡಿ ಇಟ್ಕೊಂಡಿನಿ, ಆಮೇಲೆ ಮೆಣಸಿನ್ಕಾಯಿ, ಆಮೇಲೆ ಟೊಮೊಟೊ ಇಷ್ಟು ಬೇಕು, ಕರಿಬೇವು, ಕೊತ್ತಂಬರಿ ಬೇಕು. ನೆಕ್ಸ್ಟ್ ಅರಿಶಿಣ, ಉಪ್ಪು, ಖಾರ ಇಷ್ಟು ಬೇಕು ನೋಡ್ರಿ. ಖಾರ ಬೇಕಾಗಿಲ್ಲ, ಯಾಕಂದ್ರೆ ಮೆಣಸಿನ್ಕಾಯಿ ಅವ. ಸೊ ಅರಿಶಿಣ, ಉಪ್ಪು ಸಾಕು. ಸಕ್ಕರೆ ಹಾಕೋರು ಸಕ್ಕರೆ ಹಾಕೋಬೋದು, ಬಟ್ ನಮ್ಮ ಮನೆ ಶುಗರ್ ಪೇಷಂಟ್ ಅಲ್ಲ, ಹಾಗಾಗಿ ನಾನು ಸಕ್ಕರೆ ಹಾಕಲ್ಲ. ಸೊ ಈಗ ಅವಲಕ್ಕಿ ಪ್ಯಾಕೆಟ್ ಕಟ್ ಮಾಡ್ತೀನಿ. ಕಟ್ ಮಾಡಿಕೊಂಡು ಈ ಥರ ಜಾಲಿ ಅದ ನೋಡ್ರಿ, ಈ ಥರ ಜಾಲಿದಾಗ ಏನು ಮಾಡ್ತೀನಿ, ತೊಳ್ಕೊತೀನಿ ಅವಲಕ್ಕಿನ. ಚೆನ್ನಾಗಿ ವಾಶ್ ಮಾಡಿರಿ, ಅಂದರೆ ಅದೇ ಟೈಮ್ ವಾಶ್ ಮಾಡಿರಿ, ಅಷ್ಟೇನು ಗಲೀಜಿರಲ್ಲ. ಸೊ ಜಸ್ಟ್ ಹಾಕಿ ನೀರು ಹಾಕಿ ಬಿಡ್ರಿ ಅಷ್ಟೇ. ಈಗ ಹಾಕ್ಲತ್ತೀನಿ ನೋಡ್ರಿ ಅವಲಕ್ಕಿ. ಈಗ ಎಷ್ಟು ಬೇಕು ಅಷ್ಟು, ನಾವು ಒಂದು 3-4 ಜನಕ್ಕೆ ಮಾಡತ್ತೀನಿ. ಮಮ್ಮಿ ಅಷ್ಟಕ್ಕಷ್ಟೇ ತಿಂತಾಳೆ, ಪಪ್ಪನೂ ಸ್ವಲ್ಪ ಹೊಟ್ಟೆ ಹಿಡಿತದೆ ಅಂತ ಹೇಳಿ ಕಮ್ಮಿ ತಿಂತಾರೆ ಅವರು. ಒಂದಿಬ್ಬರು ಮೂವರಿ ಮಾಡತ್ತೀನಿ ಅಷ್ಟೇ. ಈ ಥರ ಜಾಲಿದಾಗ ಹಾಕೊಂಡು ತೊಳ್ಕೊಂಡ್ರೆ ಅಂದ್ರೆ ಚಂದ, ಸ್ವಲ್ಪ ಉದುರ್ನೂ ಬರ್ತದೆ, ಸ್ವಲ್ಪ ಮೆತ್ತಗೂ ಆಗ್ತದೆ. ಇನ್ ಕೇಸ್ ಜಾಲಿ ಇರಲಿಲ್ಲ ಅಂದ್ರೆ ಏನು ಮಾಡ್ತೀರಿ, ಹಿಂಡ್ಕೊಂಡು ಹಾಕೊಂಡ್ರೆ ಪೂರ ಮೆತ್ತಗಾಗ್ತದೆ. ಸಾಕು ಇಷ್ಟು 4 ಜನಕ್ಕೆ. ಸೊ ಈಗ ಅವಲಕ್ಕಿ ವಾಶ್ ಮಾಡಿ ಈಗ ಪಾನೆ ಹೊಡಿಬೇಕು, ಒಗ್ಗರಣೆ ಹಾಕಬೇಕು, ಹಾಕ್ತೀನಿ. ಮಮ್ಮಿ ಪಪ್ಪ ಸಪ್ಪನ್ ಚಹಾ ಆಯಿತು, ಸಪ್ಪನ್ ಚಹಾ ಸೋಸ್ಕೊಡ್ತೀನಿ. ಸೊ ಈಗ ಚಹಾ ಸೋಸ್ತೀನಿ ಮಮ್ಮಿ ಪಪ್ಪಾಗ ಸಪ್ಪಂದು. ಚಹಾ ಬಗೋಣಿ ತೊಳಿಲಕ್ಕದ, ಹಾಗಾಗಿ ಇದು ಪಾತ್ರೆ ತೊಗೊಂಡಿನಿ. ಎಲ್ಲಿ ಮತ್ತೆ ತೊಳ್ಕೊಂಡು ಕೊಡ್ಬೇಕಂತ. ಬಾಂಡೆ ತೊಡೋರು ಒಂದಕ್ಕೆ ಬರ್ತಾರೆ ನಮ್ಮಲ್ಲಿ. ಮುಂಜಾನೆ ಅಡುಗೆದಕ್ಕೆ ಬಂದೇಳು, ಅಡುಗೆ ಎಲ್ಲ ಮಾಡೋಗಳ, ರೊಟ್ಟಿ ಪಲ್ಯ ಅನ್ನ ಸಾರು. ಈಗ ಇವತ್ತೇನೋ ಊರಿಗೆ ಹೋಗೋಕ್ಕಿದ್ದು ಅಂತ ಸ್ವಲ್ಪ ಜಲ್ದಿನೇ ಬಂದಾಳ. ಈಗ ನನಗೊಂದು ಸ್ವಲ್ಪ ಸಕ್ಕರೆ ಹಾಕ್ಕೊಂಡು ಅದೇ ಚಾನೇ ಕುದಿಸ್ಕೊತೀನಿ ಈಗ. ಸೊ ಮಮ್ಮಿ ಪಪ್ಪಾಗೆ ಚಹಾ ರೆಡಿ ಆಯಿತು ಸಪ್ಪಂದು. ಮಮ್ಮಿ ಪಪ್ಪಾಗೆ ಇಬ್ಬರಿಗೂ ಒಯ್ದು ಕೊಟ್ಟು ಬರ್ತೀನಿ. ಆಮೇಲೆ ನನಗೊಂದು ಸ್ವಲ್ಪ ಸೋಸ್ಕೊತೀನಿ. ಸೊ ನಿಗೊಂದಿಷ್ಟು ಹಾಲು ಕೊಡ್ತೀನಿ.
ಇದು ನೋಡಿ ನಿನ್ನೆ ಆರ್ಡರ್ ಬಂದಿದ್ದು ಇದು ಮಾಡಿ ಕಡಾಯಿ ತೊಗೊಂಬರ್ತೀನಿ ಒಗ್ಗರಣೆ ಹೊಡೆಯಮ್ಮ ಲೇಟ್ ಆಯಿತು ಇಲ್ಲದ ತೊಗೋತೀನಿ ಕಡಾಯಿ ತಂದೀನಿ ಸೊ ಇದ್ರಾಗೆ ಒಗ್ಗರಣೆ ಹಾಕಮ್ಮ ಸೊ ಈಗ ಎಣ್ಣೆ ಹಾಕ್ಲತ್ತೀನಿ ಫಸ್ಟ್ ಎಣ್ಣೆ ಈಸ್ ಮೋರ್ ಇಂಪಾರ್ಟೆಂಟ್ ಭಾಳ ಹಾಕೋಬೇಡ್ರಿ ಸ್ವಲ್ಪ ನಿಮಗೆ ಜಾಸ್ತಿ ಉದುರ್ಬೇಕಂದ್ರೆ ಒಂಚೂರು ಎಕ್ಸ್ಟ್ರಾ ಹಾಕೋರಷ್ಟೇ ಆಯಿತಾ ನೆಕ್ಸ್ಟ್ ಜೀರಿಗೆ ಸಾಸಿವೆ ಹಾಕ್ತೀನಿ ಜೀರಿಗೆ ಸಾಸಿವೆ ಹಾಕ್ಲತ್ತೀನಿ ಜೀರಿಗೆ ಸಾಸಿವೆ ಸ್ವಲ್ಪ ಎಷ್ಟು ಬೇಕಷ್ಟು ಆಯಿತಾ ನೆಕ್ಸ್ಟ್ ಕೊತ್ತಂಬರಿ ಹಾಕೋರಿ ತೊಳ್ಕೊಂಡು ಹಾಕೋರಿ ಗ್ಯಾಸ್ ಆಫ್ ಐತೇನು ಗ್ಯಾಸ್ ಆನ್ ಮಾಡ್ತೀನಿ ಆಫ್ ಆಗೈತಂತಾನೆ ಸೊ ಇದಾದ್ಮೇಲೆ ನೆಕ್ಸ್ಟ್ ಸ್ವಲ್ಪ ಇದು ಆಲೆವು ಫ್ರೈ ಆಲಿ ಆಮೇಲೆ ಕರಿಬೇವು ಹಾಕ್ತೀನಿ ಕರಿಬೇವು ಇಲ್ಲಿ ಇಟ್ಟೀನಿ ಕರಿಬೇವು ಹಾಕ್ತೀನಿ ಕರಿಬೇವು ತೊಳೆದಿಟ್ಟಿದೆ ಅದ ನನ್ನ ಬಳಿ ಸೊ ಅದೇ ಕರಿಬೇವೇ ಹಾಕ್ತೀನಿ ನೆಕ್ಸ್ಟ್ ಕರಿಬೇವು ಹಾಕಿದೆ ಕೊತ್ತಂಬರಿ ಹಾಕಿದೆ ಜೀರಿಗೆ ಸಾಸಿವೆ ಹಾಕಿದೆ ನೆಕ್ಸ್ಟ್ ಏನು ಮಾಡ್ತೀನಿ ಮೆಣಸಿನ್ಕಾಯಿ ಹಾಕೋತೀನಿ ಉಳ್ಳಾಗಡ್ಡಿ ಹಾಕೋತೀನಿ ನೆಕ್ಸ್ಟ್ ಉಳ್ಳಾಗಡ್ಡಿ ಹಾಕ್ಕೊಂಡು ಉಳ್ಳಾಗಡ್ಡಿ ಆದಮೇಲೆ ಸ್ವಲ್ಪ ಇದು ಮಾಡಿರಿ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊರಿ ಹಾಗೆ ಸ್ಟೀರ್ ಮಾಡ್ರಿ ಹಾಗೆ ಚಮಚ ತೊಗೊಂಡು ಅಳ್ಳಾಡ್ಸಿರಿ ಸ್ವಲ್ಪ ಎಲ್ಲ ಮಿಕ್ಸ್ ಆಗಪ್ಲೆ ಎಣ್ಣೆ ಎಲ್ಲದಕ್ಕೂ ಹತ್ತಬೇಕಲ್ಲ ಸೊ ದಟ್ ಸ್ಮೂತ್ ಆಗ್ತದ ನೆಕ್ಸ್ಟ್ ಅರಿಶಿಣ ಉಪ್ಪು ಹಾಕಬೇಕು ಅರಿಶಿಣ ಇಲ್ಲದ ಅರಿಶಿಣ ಹಾಕ್ತೀನಿ ನೋಡ್ರಿ ಅರಿಶಿಣ ಅವಲಕ್ಕಿ ಎಷ್ಟಿತ್ತು ಅದ್ರ ತಕ್ಕಂಗೆ ಅರಿಶಿಣ ಹಾಕೋರಿ ಆಯಿತಾ ನೆಕ್ಸ್ಟ್ ಉಪ್ಪು ಸಣ್ಣ ಉಪ್ಪು ಹಾಕೋರಿ ಕಲ್ಲುಪ್ಪು ಬೇಡ ಯಾಕೆ ಅವಲಕ್ಕಿ ಅದ ಇದು ಎಷ್ಟು ಬೇಕು ಅಷ್ಟು ಮನೆ ಉಪ್ಪು ಕಮ್ಮಿ ಉಣ್ತಾರೆ ನಾನು ಹಂಗಾಗಿ ಸ್ವಲ್ಪ ಹಾಕ್ಲತ್ತೀನಿ ಸ್ವಲ್ಪ ಜಾಸ್ತಿ ಬೇಕಾದ್ರೆ ಜಾಸ್ತಿ ಹಾಕೋರಿ ಹೀಗೆ ಸ್ವಲ್ಪ ಮಿಕ್ಸ್ ಮಾಡಿ ಚಹಾ ಈ ಕಡೆ ಸೈಡಿಗೆ ಇಟ್ಕೊಂಡೀನಿ ನಾನು ಸ್ವಲ್ಪ ಕುಡಿಬೇಕಂತ ಸೋಸ್ಕೊಂಡು ಇಟ್ಕೊಂಡೀನಿ ಇದು ಸ್ವಲ್ಪ ಫ್ರೈ ಇದು ಆದಮೇಲೆ ಒಗ್ಗರಣೆ ಹಾಕೋಣ ಸೋಸ್ಕೊಂಡು ಕುಡಿತೀನಿ ಲೇಟ್ ಆಗ್ಯದ ಎಲ್ಲರೂ ಊಟ ಇದು ಬ್ರೇಕ್ಫಾಸ್ಟ್ ಮಾಡಬೇಕಲ್ಲ ಸೊ ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕೋರಿ ಹಾಗೆ ಟೊಮೊಟೊನೂ ಹಾಕೊಂಬಿಡ್ರಿ ಮೆಣಸಿನ್ಕಾಯಿ ಇಲ್ಲವ ಮೆಣಸಿನ್ಕಾಯಿ ಹಾಕೋರು ಅಷ್ಟು ಸ್ವಲ್ಪ ಮಿಕ್ಸ್ ಮಾಡಿರಿ ಹಾಗೆ ಮಿಕ್ಸ್ ಮಾಡಿರಿ ಮೆಣಸಿನ್ಕಾಯಿ ಹಾಕ್ಕೊಂಡೆ ಆಮೇಲೆ ಟೊಮೊಟೊ ಹಾಕೋರಿ ಮಿಕ್ಸ್ ಮಾಡಿರಿ ಹಾಗೆ ಅದಾದ್ಮೇಲೆ ಸಕ್ರೆ ಬೇಕಾದ್ರೆ ಸಕ್ರೆ ಹಾಕೋಬೇಕು ಸ್ವಲ್ಪ ಟೇಸ್ಟಿಗೆ ಅಂತ ಹೇಳಿ ಬಟ್ ನಮ್ಮ ಮನ್ಯಾಗ ಶುಗರ್ ಅದ ಹಾಗಾಗಿ ಸಕ್ರೆ ಹಾಕಲ್ಲ ನಾನು ಟೇಸ್ಟಿಗೆ ಹಾಕೋರಿ ಚಲೋ ಆಗ್ತದೆ ಒಂಚೂರು ನಿಂಬೆಕಾಯಿ ಇದ್ರೂ ನಿಂಬೆ ಹುಳಿ ಹಿಂಡ್ಬೋದು ಸೊ ಈಗೇನು ಮಾಡ್ತೀನಿ ಎಲ್ಲ ಸ್ವಲ್ಪ ಮೆತ್ತಗಾಗ್ಯಾವ ಸೊ ಸಣ್ಣ ಇಟ್ರಿ ಗ್ಯಾಸು ಸಣ್ಣ ಇಟ್ಕೊಂಡು ಅವಲಕ್ಕಿನ ಮಿಕ್ಸ್ ಮಾಡ್ಕೊರಿ ಸೊ ಹಾಕಿದ ಒಂದು ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡಿರಿ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ಕೊರಿ ಮ್ಯಾಲೆ ಬೇಕಂದ್ರೆ ಇನ್ನೊಂಚೂರು ಕೊತ್ತಂಬರಿ ಉದುರಿಸ್ಕೋಬೋದು
ಸೊ ನೀವು ಬೇಕಾದ್ರೆ ಅದೇ ಹೇಳಿದ್ನಲ್ಲ, ನಿಂಬೆಕಾಯಿ ಇತ್ತಂದ್ರೆ ನಿಂಬೆಕಾಯಿ ಮಿಕ್ಸ್ ಮಾಡ್ಕೊರಿ. ನಮ್ಮಲ್ಲಿ ನಿಂಬೆಕಾಯಿ ಇಲ್ಲ, ಹಾಗಾಗಿ ನಾನು ಹಾಗೆ ಮಿಕ್ಸ್ ಮಾಡ್ಲತ್ತೀನಿ. ಆಮೇಲೆ ಸಕ್ಕರೆನೂ ಮಿಕ್ಸ್ ಮಾಡ್ಕೋಬೋದು ಸ್ವಲ್ಪ ಟೇಸ್ಟಿಗೆ ಅಂಥೇಳಿ. ನಮ್ಮನೆ ಶುಗರ್ ಪೇಷಂಟರ, ಹಾಗಾಗಿ ನಾನು ಸಕ್ಕರೆ ಹಾಕಲಾಗೀನಿ, ಆ್ಯಡ್ ಮಾಡಲಾಗೀನಿ. ಆಮೇಲೆ ಮ್ಯಾಲೆ ಒಂಚೂರು ಅವಲಕ್ಕಿ ಸುಸ್ಲ ಆದ್ಮೇಲೆ ತಿರುಗಿಸಿದ್ಮೇಲೆ ಮ್ಯಾಲೆ ಒಂಚೂರು ಕೊತ್ತಂಬರಿ ಉದುರಿಸ್ರಿ, ಚಂದ ಆಗ್ತದೆ ಅವಲಕ್ಕಿ ಸುಸ್ಲ. ಅದ್ರ ಜೊತೆ ಮೊಸರು ಹಾಕೊಂಡು ತಿಂದ್ರೆ ಭೀ ಚಂದ ಆಗ್ತದೆ. ಆಮೇಲೆ ಶೇಂಗಿನ ಹಿಂಡಿ ಅಂತೇವೆ ನಾವು ಉತ್ತರ ಕರ್ನಾಟಕ ಸೈಡ್, ಅದು ಹಾಕೊಂಡು ತಿಂದ್ರೆ ಭೀ ಚಂದ ಆಗ್ತದೆ. ಸೊ ಆಯ್ತು ನೋಡ್ರಿ, ಅವಲಕ್ಕಿ ರೆಡಿ ಆಯಿತು. ಇನ್ನೇನು ಹಾಕಿ ಕೊಡಬೇಕಷ್ಟೆ. ಸೊ ರೆಡಿ ಆಯ್ತು ನೋಡ್ರಿ ನಂದು ಅವಲಕ್ಕಿ ಸುಸ್ಲ. ಸೊ ಇನ್ನೇನು ಎಲ್ಲರಿಗೂ ಹಾಕಿ ಕೊಟ್ಬಿಡ್ತೀನಿ, ಉಣ್ತಾರ ಅವರು. ಸೊ ಈಗ ಚಹಾ ಕುಡಿಲತ್ತೀನಿ. ಚಹಾ ಕುಡಿತೀನಿ. ನನ್ನ ಮಗಳು ಅಲ್ಲ ನೋಡ್ರಿ, ಆಟ ಆಡತ್ತಾಳ ಹಿಂದೆ ಹಾಲ್ನಾಗ. ಹಾಂ, ಚಹಾ ಕುಡ್ದಿಲ್ಲ ಮುಂಜಾನೆದ್ದು. ಈಗ ಸ್ವಲ್ಪ ಸುಸ್ಲ ಮಾಡಿ ಕುಡಿದ್ರೆ ಆಯ್ತು ಅಂತ ಮಾಡ್ಕೊಂಡು ಈಗ ಕುಡಿಲತ್ತೀನಿ ಚಹಾ. ಹಾಂ, ಮಂಗಳವಾರ ಅದ. ಹ್ಞೂ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ವೆರೈಟಿ ಫುಡ್ಸ್ನ ನಾನು ಹಾಗೆ ಹೊಸವನ್ನೂ ಹಾಕ್ತಿರ್ತೀನಿ, ಬಟ್ ಈಗ ರೆಗ್ಯುಲರ್ ಏನು ಮಾಡ್ತೀವಿ ಅದನ್ನು ಹಾಕ್ತಿರ್ತೀನಿ. ನೋಡಿರಿ, ಒಬ್ಬೊಬ್ರದ್ದು ಪ್ರಾಸೆಸ್ ಆಫ್ ಕುಕ್ಕಿಂಗ್ ಬೇರೆ ಇರ್ತದೆ. ಸೊ ನೋಡಿರಿ, ಇಷ್ಟ ಆದರೆ ಲೈಕ್, ಶೇರು, ಕಮೆಂಟ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಸೊ ಇದಿಟ್ಟು ಬಿಡ್ತೀನಿ. ಒಂಚೂರು ಹಾಲು ಕುಡಿಸ್ಬಿಡ್ತೀನಿ. ಅವಾಗೆ ಕುಡ್ದಾಳ, ಇನ್ನೊಂದು ಸತಿ ಕುಡಿತೀನಲ್ಲ ತಾಳ. ಸೊ ಕುಡಿಸ್ಬಿಡ್ತೀನಿ, ಇಷ್ಟೊಳೆಲ್ಲ ಇಟ್ಬಿಡ್ತೀನಿ ಇದು. ಸೊ ನಾ ಈಗ ಹಾಕೋತೀನಿ, ಈಗ ಅವಲಕ್ಕಿ ತಿಂತೀನಿ. ಬ್ರೇಕ್ಫಾಸ್ಟ್ ಆಗಿಲ್ಲ ನಂದು. ಅವಲಕ್ಕಿ ತಿನ್ನೋಣ ಬರ್ರಿ ಬ್ರೇಕ್ಫಾಸ್ಟ್. ಅವಲಕ್ಕಿ ಚಹಾ ನನಗೆ ಇದೊಂದು ಇಷ್ಟ. ಬ್ರೇಕ್ಫಾಸ್ಟ್ ಜೊತೆ ಚಹಾ ಕುಡಿಯೋದಂದ್ರೆ ಭಾಳ ಇಷ್ಟ. ಒಬ್ಬೊಬ್ರಿಗೆ ಇಷ್ಟ ಇರ್ತದೆ, ಒಬ್ಬೊಬ್ರಿಗೆ ಇಷ್ಟ ಇರಲ್ಲ, ಬಟ್ ನಂಗೆ ಭಾಳ ಇಷ್ಟ. ಏನು ತೊಗೊಂಡಿದ್ದು? ಏನಪ್ಪ ನಂದು ಬ್ರೇಕೆ ಸ್ನಾನ ಮಾಡಕ್ಕೆ ಒಲ್ಲ ಅಂತಾಳ, ಎದಕ್ಕೂ ಒಲ್ಲ ಅಂತಾಳ, ಬರೀ ಅಳದೆ ಮಾಡ್ತಾಳ. ಹಾಂ, ತೆಗಿಬೇಡ. ನೋ ನೋ ನೋ, ವೈ ನೋ. ಹಾವು ಕುಡಿ, ಹಾವು ಅವ್ರ ಅಮ್ಮಮ್ಮ ಇದು ಮಾಡತ್ತಾಳ, ಕುಡಿಸ್ತಾಳೆ ಈಗ. ಸಕ್ಕರೆ ಹಾಕಿ ತಂದು ಕೊಟ್ಟೀನಿ, ಕುಡಿಸ್ತಾರೆ ಈಗ. ನಾನು ಬ್ರೇಕ್ಫಾಸ್ಟ್ ಮಾಡತ್ತೀನಿ. ಫಸ್ಟ್ ಇಲ್ಲಿ ರೆಡಿ ಅದ, ಆಮೇಲೆ ಚಹಾ ತಂದೇನೆ, ಕುಡಿತೀನಿ. ಬ್ರೇಕ್ಫಾಸ್ಟ್ ಮಾಡಮ್ ಬರ್ರಿ. ಬ್ರೇಕ್ಫಾಸ್ಟ್ ನಾನು ಮಾಡಿಲ್ಲ. ಈಗ ಎಷ್ಟಾಗ್ಯದ? 10 o'clock ಆಗ್ಯದ. ಸೊ ಬ್ರೇಕ್ಫಾಸ್ಟ್ ಮಾಡಿ ಸಿಗುವೆ. ಮಗ ಇನ್ನೂ ಜೋಳಿಗೆಗೆ ಮಕ್ಕೊಂಡಾನ. ಈಗ ನಾ ಬ್ರೇಕ್ಫಾಸ್ಟ್ ಮಾಡಿ ಚಹಾ ಕುಡ್ದು ಬಂದೆ. ನಮ್ಮ ಮಕ್ಕೊಂಡ ನೋಡ್ರಿ ಇದ್ರೊಳಗೆ ಸ್ಲೀಪಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಎಂಡ್ ತನಕ ನೋಡಿರಿ, ಸ್ಕಿಪ್ ಮಾಡಬೇಡ್ರಿ.